ನಿನ್ನೆ ಸಂಜೆ ಮತ್ತೋರ್ವ ಯಶ್ ಅಭಿಮಾನಿ ನಿಖಿಲ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆತನ ಹಿನ್ನೆಲೆಯ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ನಿಖಿಲ್ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದ, ಕೆಟ್ಟವನಲ್ಲ, ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಇದ್ದವನು. ಈಗ ನಿಖಿಲ್ ಸಾವಿಗೆ ಇಡೀ ಊರೇ ಈ ರೀತಿಯಾಗಿ ಅವನ ಬಗ್ಗೆ ಹೇಳ್ತಾ ಕಂಬನಿ ಮಿಡಿತಾ ಇದೆ. ಯಶ್ ನೋಡಿ ವಾಪಸ್ಸಾಗುವಾಗ ಆಕ್ಸಿಡೆಂಟ್ನಲ್ಲಿ ನಿಖಿಲ್ ಸಾವನ್ನಪ್ಪಿದ್ದಾನೆ. ಬಿಇ ಅಂತಿಮ ವರ್ಷದಲ್ಲಿ ನಿಖಿಲ್ ವ್ಯಾಸಂಗವನ್ನ ಮಾಡ್ತಾ ಇದ್ದ. ತಾಯಿ ಡಾಕ್ಟರ್ ಸೋನಿಯಾ, ತಂದೆ ಡಾಕ್ಟರ್ ಸೋಮರೆಡ್ಡಿ. ದಂಪತಿಯ ಇಬ್ಬರು ಮಕ್ಕಳಲ್ಲಿ ನಿಖಿಲ್ ಮೊದಲ ಮಗ. ನಟ ಯಶ್ ಅವರಿಗೆ ಮರೆಯಲಾಗದಂಥ ನೋವನ್ನ ಕೊಟ್ಟಂಥ ಅವರ ಬರ್ತ್ಡೇ ಇದು. ಜೊತೆಗೆ 4 ಕುಟುಂಬಗಳಿಗೆ ಆ ಮನೆಯ ಬೆಳಕೇ ಕಳೆದು ಹೋಗುವಂತೆ ಮಾಡಿದಂಥ ದುರಂತದ ಒಂದು ದಿನ ಇದು. 4 ಜನ ಯಶ್ ಅಭಿಮಾನಿಗಳು ಪ್ರಾಣವನ್ನ ಕಳ್ಕೊಂಡಿದ್ದು. ಸಂಜೆ ಆ 3 ಅಭಿಮಾನಿಗಳ ಮನೆಗೆ ಯಶ್ ಭೇಟಿ ನೀಡಿ ವಾಪಸ್ ಹೋಗುವಂತಹ ಸಂದರ್ಭದಲ್ಲಿ ನಿಖಿಲ್ ಕೂಡ ಯಶ್ ಅವರನ್ನ ನೋಡಬೇಕು ಅನ್ನುವಂಥ ಧಾವಂತದಲ್ಲಿ ಹೋದಾಗ ಅಪಘಾತಕ್ಕೀಡಾಗಿ ಪ್ರಾಣವನ್ನೇ ಕಳ್ಕೊಂಡ್ಬಿಟ್ಟಿದ್ದಾನೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಅಂತ್ಯಕ್ರಿಯೆಗೆ ಆ ಊರಿನ ಜನರು ಜೊತೆಯಾಗಿ ತೆರಳುತ್ತಾ ಇರುವಂತಹ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ನಿಖಿಲ್ ಬಿಇ ಫೈನಲ್ ಇಯರ್ ವಿದ್ಯಾರ್ಥಿಯಾಗಿದ್ದ. ಲಕ್ಷ್ಮೀಶ್ವರ ಅಗಡಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಆತ ಓದ್ತಾ ಇದ್ದ. ವಿಶ್ವೇಶ್ವರಯ್ಯ ಯೂನಿವರ್ಸಿಟಿಗೆ ಆತ ಟಾಪರ್ ಕೂಡ ಆಗಿದ್ದ. ಕ್ಯಾಂಪಸ್ ಇಂಟರ್ವ್ಯೂನಲ್ಲೂ ಕೂಡ ಆಯ್ಕೆಯಾಗಿದ್ದ. ಮತ್ತೊಂದು ಮಾಹಿತಿ ಅಂದರೆ ಅವನಿಗೆ ಸೇನೆ ಸೇರಬೇಕು ಅನ್ನುವಂಥ ಬಯಕೆ ಇತ್ತು. ಆದರೆ ಟ್ಯಾಟೂ ಹಾಕಿಸಿಕೊಂಡಿದ್ದಂಥ ಕಾರಣಕ್ಕೆ ರಿಜೆಕ್ಟ್ ಆಗಿತ್ತು. ಆ ಟ್ಯಾಟೂವನ್ನು ತೆಗೆಸಿ ಮತ್ತೆ ಸೇನೆಗೆ ಸೇರಬೇಕು ಅನ್ನುವಂಥ ಬಯಕೆ ಆತನಲ್ಲಿತ್ತು. ಇಂಜಿನಿಯರಲ್ಲಿ ಎಲ್ಲ ರ್ಯಾಂಕ್ ಸ್ಟೂಡೆಂಟ್ಸ್ ಒಳ್ಳೆ ಬೆಸ್ಟ್ ಪರ್ಸನ್ ಆ್ಯಂಡ್ ಉಳ್ಕಿದ್ದು ಅವನ್ನೆಲ್ಲ ಆರ್ಮಿಯಲ್ಲಿ ಇದಾಗಿತ್ತು. ಮತ್ತು ನೆಕ್ಸ್ಟ್ ಅವ್ನು ಏನೋ ಬೆಳೆದು ಒಳ್ಳೆಯ ಹುಡುಗ ಸರ್, ಒಳ್ಳೆಯ ಹುಡುಗ. ಅವನ ಬಗ್ಗೆನ ಹಂಗೇನು ಚಲೋ ಅಭಿಪ್ರಾಯ ಸರ್. ಎಲ್ಲ ಹುಡುಗರು ಎಲ್ಲ ನಮ್ಮ ಯುವಕರಿಗೆ ಒಂಥರ ಕಣ್ಣೀರು ತರೋಂಗೆ ಆಗಿಬಿಟ್ಟೆ ಸರ್. ಸೊ ಎಲ್ಲ ಇಡೀ ಊರ ಮಂದಿ ಇಲ್ಲಿ ಯಾರೂ ಹೊಲಕ್ಕೆ ಹೋಗಿಲ್ಲ, ಎಲ್ಲ ಇಲ್ಲೇ ಇದ್ದಾರೆ ಸರ್. ಇಡೀ ಊರ ಮಂದಿ ಇಲ್ಲೇ ಇದ್ದಾರೆ ಎಲ್ಲರೂ ಸರ್. ಸರ್ ಅದು ಒಂದು ಗಂಟೆ ಬರುತ್ತೆ ಸರ್, ಅದು 1-1:30 ಆಗುತ್ತೆ ಸರ್. ಸರ್ ಅವರು ನಮ್ಮ ಹಳೆಯ ಇಂಜಿನಿಯರ್ ಕಾಲೇಜು ಅಗಡಿ ಕಾಲೇಜಿನಲ್ಲಿ, ಲಕ್ಷ್ಮೇಶ್ವರ ಅಗಡಿ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಓದ್ತಿದ್ದ, ಸಿವಿಲ್ ಇಂಜಿನಿಯರ್. ಈಗ ಲಾಸ್ಟ್ ಸೆಮ್ ಇರ್ತದೆ. ಎಲ್ಲ 5 ಸೆಮ್ಮು ಟಾಪರ್ ಅವ ಕಾಲೇಜ್ಗೆ. ಆಮ್ಯಾಗ ಇದಕ್ಕೆ ಯೂನಿವರ್ಸಿಟಿಗೂ ಟಾಪರ್ ಇದ್ದವ. ಆಮೇಲೆ ಈಗ ಮುಂದೆ ಇದನ್ನು ಮುಗಿಸಿ ಮಿಲ್ಟ್ರಿ ಸೆಲೆಕ್ಟ್ ಆಗ್ಬೇಕಂತೇಳಿ ಅವನದು ಮೊದ್ಲಾಗ ಮಿಲ್ಟ್ರಿ ಸೆಲೆಕ್ಟ್ ಆಗಿತ್ತು. ಅದು ಟ್ಯಾಟ್ಯೂ ಇದನ್ನು ಹಾಕ್ಸಿದ್ಕೆ ಅವರು ಹೊಳಿ ಕಳಿಸಿದ್ರು. ಈ ಸರ್ನು ಮಿಲ್ಟ್ರಿ ಸೆಲೆಕ್ಷನ್ ಆಗ್ಬೇಕಂತೇಳಿ ಅವ ಅದನ್ನು ಟ್ಯಾಟ್ಯೂ ಎಲ್ಲ ತೆಗಿಸಿ ಇದು ಮಾಡಿ ಮಿಲ್ಟ್ರಿ ಸೆಲೆಕ್ಷನ್ ಆಗೋಂತ ಅಲ್ಲೇ ಇಂಜಿನಿಯರಿಂಗ್ ಮಾಡಿ ನಾನು ಒಬ್ಬ ಲೆಫ್ಟಿನೆಂಟ್ ಕರ್ನಲ್ ಆಗಿ ದೇಶ ಸೇವೆ ಮಾಡ್ಬೇಕಂತೇಳಿ ಅವನದು ಛಲ ಇತ್ತು. ಅವರು ಇಂಜಿನಿಯರಿಂಗ್ ಕಾಲೇಜ್ನಾಗ ಅಲ್ಲಿಂದ ಬರೋ ಹೊತ್ನ್ಯಾಗ ಲಕ್ಷ್ಮೇಶ್ವರದಿಂದ ಅವರು ಫ್ರೆಂಡನ್ನ ಗಾಡಿ ತೊಗೊಂಡು ಅವ ಬರಾಕತ್ತಿದ್ದ. ಬರೋ ಹೊತ್ನ್ಯಾಗ ಈತ ಗದಗಿನ ಕಡೆಯಿಂದ ಪೊಲೀಸ್ ಜೀಪ್ ಅಲ್ಲಿ ಯೂಟರ್ನ್ ಐತೆ ಡಿವೈಡರ್, ಅಲ್ಲಿ ಜೋರಾಗ ಅವ ಹೊಳಿಸಿ ಅವ ಹಿಂಗೆ ಬಂದಾನ. ಅವಂಗೆ ಹೊಡೆದು ಬಿಟ್ಟಾನ. ಹೊಡೆದು ಜೋರಾಗಿ ಗಾಯ ಆಗಿ ಅವಂಗೆಲ್ಲ ಭಾಳ ತೆಲಿಗೆ ಅದಕ್ಕೆ ಹೊಟ್ಟು ಬಿದ್ದು ಚಿಕಿತ್ಸೆ ಎಲ್ಲ ಕೊಡಿಸಿದ್ವಿ. ಆದರೂ ಚಿಕಿತ್ಸೆ ಫಲಕಾರಿ ಆಗಲಿಲ್ಲ. ನಮ್ಗೆ ಅತೀವ ನಮ್ಮ ಮನ್ತನಕನ ಕರೂರು ಮನ್ತನಕನ ನಮ್ಗೆ ಭಾಳ ದುಃಖ ಆಗೈತಿ. ಅವನು ಇದಕ್ಕೆ ಮುಂದೆ ಅವ ಹೆಚ್ಚಿನ ರೀತಿಯಲ್ಲಿ ಇಂಜಿನಿಯರಿಂಗ್ ಇದ್ರಾಗ ಹೆಚ್ಚಿನ ಇದನ್ನು ಸೈನಿಕ ಇದ್ರಾಗ ಹೆಚ್ಚಿನ ಹುದ್ದೆಯಲ್ಲಿ ಆಗ್ಬೇಕು ಅನ್ನೋದು ಒಂದು ಭಾಳ ಆಸೆ ಇತ್ತು. ಏನು ದೇವರು ಈಗ ಅವನ್ನ ಕರ್ಕೊಂಡು ಭಾಳ ತಪ್ಪು ಮಾಡಿಬಿಟ್ಟ ಅಂತ ಕಾಲೇಜಿನಿಂದ ಬರಾಕತ್ತಿದ್ದ. ಫಸ್ಟ್ ಅವ ಅಲ್ಲಿ ಸುರುಣಿಗ್ಯಾಗ ಅವ್ರ ಫ್ರೆಂಡ್ಸ್ ಎಲ್ಲ ಹೋಗಿ ನೋಡ್ಕೊಂಬಂದಿದ್ರು. ನೋಡ್ಕೊಂಬಂದು ಆಮ್ಯಾಗ ಅವ್ರ ಫ್ರೆಂಡಂಗೆ ಗಾಡಿ ಇಟ್ಕೊಂಡು ಮನೆಗೆ ಬರಾಕತ್ತಿದ್ದ. ಸೊ ಅಲ್ಲೇ ಲಕ್ಷ್ಮೇಶ್ವರದಾಗಿದ್ದ ಸುರುಣಿಗೆ ಹೋಗಿದ್ರು. ಬರ್ತಾನ ಅನ್ನೋದು ಗೊತ್ತಿತ್ತು. ನಿಖಿಲ ಅವ್ರ ಫ್ರೆಂಡ್ಸ್ ಕೂಡಿ ಹೋಗಿದ್ರು. ಇಲ್ಲಿ ಓಟಾಕೋದು ಏನಾರ ಮಾಡಿದಾರ? ಅವ್ರ ಹಿಂದಿನ ಬಂದ್ರ ಏನಿಲ್ಲ ಸರ್, ಅದು ಏನು ಸಂಬಂಧ ಇಲ್ಲ. ಅವ ಬರುವಂತೆ ಬರಾಕತ್ತಿದ್ದ. ಇವರು
ಯೂ ಟರ್ನ್ ಮಾಡೋ ಹೊತ್ನ್ಯಾಗ ಅವರು ಜೋರಾಗ ಹೊಡೆದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.